ನಮಸ್ಕಾರ. ಅಶ್ವವೇಗ ನ್ಯೂಸ್ ನೇರ ಪ್ರಸಾರ ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೋಜಾ ಮನು ಪಾಟೀಲ್. ಇವತ್ತಿನ ಪಂಚಾಂಗದ ವಿಚಾರಗಳು ಹೇಗೆಲ್ಲ ಇದೆ, ಹಾಗೆ ಫಲಾನುಫಲಗಳು ಏನೆಲ್ಲ ಇದೆ, ದ್ವಾದಶ ರಾಶಿಯ ಈ ಒಂದಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಈ ದಿನ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಾಗೆ ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರಾದಂತಹ ಆಚಾರ್ಯ ಗುರುಜಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರುಜಿ, ಇವತ್ತಿನ ಪಂಚಾಂಗದ ವಿಚಾರಗಳು ಹೇಗೆಲ್ಲ ಇದೆ ತಿಳಿಸ್ಕೊಡೋದಾದ್ರೆ ಸಂಕ್ಷಿಪ್ತವಾಗಿ. ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗಗಳು ಅಂತ ಹೇಳ್ತೀವಿ. ನೋಡಿ, ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಪಂಚಾಂಗಗಳನ್ನು ನಿತ್ಯ ಸ್ಮರಣೆ ಮಾಡುವಂಥದ್ದು, ಪಠಣ ಮಾಡುವಂಥದ್ದು, ಶ್ರವಣ ಮಾಡೋದ್ರಿಂದನೂ ಕೂಡ ಅನೇಕ ಫಲ ಸಿಗುತ್ತೆ. ಆ ದಿನ ಕೂಡ ಅಭಿವೃದ್ಧಿ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವವಸುನಾಮ ಸಂವತ್ಸರ, ದಕ್ಷಿಣಾಗಿನ ಶರದೃತು, ಕಾರ್ತೀಕ ಮಾಸ. ಕಾರ್ತೀಕ ಮಾಸದ ಶುಕ್ಲ ಪಕ್ಷದಲ್ಲಿರುವಂಥದ್ದು. ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ಇವತ್ತು ನಾವು ನೋಡ್ಬೋದು. ಇನ್ನು ಮಂಗಳವಾರ ರೇವತಿ ನಕ್ಷತ್ರ, ವಜ್ರಯೋಗ, ಗರ್ಜಕರ್ಣವನ್ನು ಕೂಡ ಈ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದು. ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಯಾಕಂದರೆ ಯಾವುದೇ ಒಂದು ಶುಭಾರಂಭ ಮಾಡಲಿಕ್ಕೆ ಅಥವಾ ಶುಭ ಕಾರ್ಯಗಳನ್ನು ಮಾಡೋರು ಅಥವಾ ಶುಭ ಪ್ರಯಾಣಾದಿಗಳನ್ನು ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ. ಆ ಸಮಯ ಈ ಒಂದು ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ತ್ಯಜಿಸಿ ಪ್ರಾರಂಭ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡಿದಾಗ ಈ ದಿನ ಮಧ್ಯಾಹ್ನ 2:57 4:25 ರಾಹುಕಾಲವನ್ನು ನೋಡ್ಬೋದು. ಯಮಗಂಡ ಕಾಲ 9:09 10:36 ಈ ದಿನ ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದು. ಇನ್ನು ಗುಳಿಕ ಕಾಲ 12:03 1:30 ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ ತುಂಬ ಪ್ರಶಸ್ತವಾಗಿರುವಂತಹ ಸಮಯ. ಏನಾದರೂ ಜಪ ತಪ ಹೋಮ ಹವನಾದಿಗಳು ಮಾಡ್ಕೊಳ್ಳೋರು, ಯಾವುದಾದ್ರೂ ಮಂತ್ರಗಳನ್ನು ಸಿದ್ಧಿ ಮಾಡ್ಕೊಳ್ಳಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂತಹ ಸಮಯ ಈ ಬ್ರಾಹ್ಮಿ ಮುಹೂರ್ತ. 4:36 5:25 ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತ ನೋಡಿ, ಈ ದಿನ ಬೆಳಗ್ಗೆ ಸೂರ್ಯದ 6:15 ಸೂರ್ಯೋದಯವಾದ ಸಂಜೆ ಸೂರ್ಯಾಸ್ತಮ 5:52 ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಓಕೆ ಗುರುಜಿ, ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗೆಲ್ಲ ಇದೆ, 12 ರಾಶಿಯ ಶುಭ ಮತ್ತು ಅಶುಭಗಳನ್ನು ಎಲ್ಲವನ್ನೂ ಕೂಡ ತಿಳಿಸ್ಕೊಡೋದಾದ್ರೆ ಗುರುಜಿ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಯಾಕಂದರೆ ಈ ಒಂದು ಕಾಲಮಾನದಲ್ಲಿ ಎಲ್ಲರಿಗೂ ಕೂಡ ಅವರವರ ರಾಶಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ನೋಡಿ, ಕೆಲವೊಂದು ಜನ್ಮ ನಕ್ಷತ್ರದಿಂದ ರಾಶಿ ನೋಡುವಂಥದ್ದು, ಇನ್ನು ನಾಮ ನಕ್ಷತ್ರಕ್ಕೆ ಕೂಡ ರಾಶಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಈ ದಿನ ಧಾರ್ಮಿಕ ವಿಚಾರವಾಗಿ ಕೂಡ ನಾವು ನೋಡಿ, ದಿನನಿತ್ಯವೂ ಕೂಡ ಒಂದೊಂದು ರೀತಿಯ ಧಾರ್ಮಿಕ ವಿಚಾರನೂ ಕೂಡ ನಾವು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ ದ್ವಾದಶ ರಾಶಿಗಳ ಜೊತೆಯಲ್ಲಿ. ಹಾಗಾಗಿ ಈ ದಿನ ಧಾರ್ಮಿಕ ವಿಚಾರವಾಗಿ ನಾವು ಈ ರಾಶಿಗಳ ರಾಶಿಗೆ ಅನುಗುಣವಾಗಿ ಯಾವ ದೇವತೆಗಳನ್ನು ಪೂಜೆಗಳನ್ನು ಮಾಡಬೇಕು, ಯಾವ ದೇವತೆಗಳನ್ನು ನಾವು ಅನುಷ್ಠಾನವನ್ನು ಮಾಡಬೇಕು ಅಂತ ಇವತ್ತು ತಿಳಿಸ್ಕೊಡುವಂಥದ್ದಾಗುತ್ತೆ. ಹಾಗೆ ಈ ದಿನದ ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ, ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ. ನೋಡಿ, ದಿನ ಮೇಷರಾಶಿಯವರಿಗೆ ಸರ್ಕಾರಿ ವ್ಯವಹಾರದಲ್ಲಿ ಹೆಚ್ಚು ಅಭಿವೃದ್ಧಿ ಅಂತ ಹೇಳ್ತೀವಿ. ಅವರೆಲ್ಲ ಮೇಷರಾಶಿಗಳಿದ್ದೀರಾ, ಇವತ್ತು ನೋಡ್ಕೊಳ್ಬೇಕು. ಗೌರ್ಮೆಂಟ್ ಕೆಲಸದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದೆ. ನೋಡಿ, ಕೆಲವೊಂದು ಈ ಸರ್ಕಾರಿ ವಿಚಾರ ಅಂತ ಬಂದಾಗ ತಡ ಆಗುತ್ತೆ. ಅದು ಮೇಷರಾಶಿಯವರು ಯಾರೆಲ್ಲ ಇರ್ತೀರಾ ಇವತ್ತು ತಿಳ್ಕೊಂಡ್ಬಿಡಿ, ಈ ಗೌರ್ಮೆಂಟ್ ಸಂಬಂಧಪಟ್ಟಂತಹ ವಿಚಾರದಲ್ಲಿ ನಿಮಗೆ ಅಭಿವೃದ್ಧಿ ಅಂತ ಹೇಳ್ತಾ ಇದೆ, ಅನುಕೂಲಗಳಾಗುತ್ತೆ. ಏನಾದರೂ ಕೆಲಸ ಕಾರ್ಯ ಇದ್ದರೆ ಇವತ್ತು ಮಾಡ್ಕೊಳ್ಳಿ, ನಿಮಗೆ ಅನುಕೂಲಗಳಾಗುತ್ತೆ. ಸ್ವಂತ ಉದ್ಯೋಗಸ್ಥರಿಗೆ ಹೆಚ್ಚು ಧನ ಲಾಭ ಅಂತಲೂ ಕೂಡ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಮೇಷರಾಶಿಯವರು ಓನ್ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ನಿಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇದೆ, ಧನಲಾಭ ಸಿಗುತ್ತೆ, ಅಭಿವೃದ್ಧಿಯ ಸಂಕೇತ ಇರುವಂಥದ್ದು. ಏನಾದರೂ ಈಗ ನೋಡಿ, ಕೆಲವರು ಏನೋ ಹೊಸದಾಗಿ ನಾವು ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅನ್ಕೊಳ್ತಿರ್ತಾರೆ, ಯಾವುದೋ ಒಂದು ಉದ್ಯೋಗ. ಯಾಕಂದರೆ ಇದು ಕಾರ್ತಿಕ ಮಾಸ ಆಗಿರೋದ್ರಿಂದ ಇವಾಗ ಮಾಡ್ಕೊಳ್ಬೋದು. ಇನ್ನು ನಾಳೆ ಪೌರ್ಣಮಿ ಇರೋದ್ರಿಂದ, ಇವತ್ತು ಚತುರ್ದಶಿ ಇರೋದ್ರಿಂದ ಕೆಲವೊಂದು ಒಳ್ಳೆ ವಿಚಾರಗಳು ಇವತ್ತು ಶುಭ ಕಾರ್ಯ ಮಾಡ್ಕೊಳ್ಳಲಿಕ್ಕೆ ಶುಭಪ್ರದ ಆಗುತ್ತೆ. ಏನಾದರೂ ಇದ್ದರೆ ಆ ಥರ ಮಾಡ್ಕೊಳ್ಳಿ. ಧನಾಗಮನದ ನಿರೀಕ್ಷೆ ಕೂಡ ನೀವು ಮಾಡ್ಬೋದು. ಇದರ ಜೊತೆ ದೂರದ ಪ್ರಯಾಣದಿಂದ ಕೂಡ ಲಾಭಾಂಶ ಅಂತ ಹೇಳಿ ಯಾರೆಲ್ಲ ಮೇಷರಾಶಿಗಳು ಇರ್ತೀರ, ಪ್ರಯಾಣದಲ್ಲಿ ಕೂಡ ಲಾಭ ಅಂತ ಹೇಳ್ತಾರೆ. ನೋಡಿ, ದೂರದ ಪ್ರಯಾಣದಲ್ಲಿ ಏನಾದರೂ ಹೊರಗಡೆ ಹೋಗಬೇಕು, ತುಂಬ ದೂರ ಇದೆ, ಅಥವಾ ಅಲ್ಲಿ ಕೆಲಸ ಆಗುತ್ತೋ ಆಗಲ್ವೋ ಅಂತ ಏನು ಎರಡೇ ಚಿಂತನೆ ಮಾಡುವ ಅವಶ್ಯಕತೆ ಇಲ್ಲ. ಇವತ್ತು ನಿಮಗೆ ಕೆಲಸ ಆಗುತ್ತೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಅಂತ ಹೇಳ್ತಾ ಇದೆ. ನೋಡಿರಲ್ಲ, ವೃಷಭ ರಾಶಿಗಳು ಇರ್ತೀರ, ಸ್ವಲ್ಪ ಜಾಗೃತರಾಗಿರಿ. ಯಾವುದಾದ್ರೂ ಕೆಲಸ ಕಾರ್ಯ ಅಂದ್ಕೊಂಡ್ರೆ ಅದು ಆಗೋದಿಲ್ಲ ಅಂತ ಹೇಳ್ತಾರೆ, ತಡ ಆಗುತ್ತೆ ಮತ್ತು ಹಿನ್ನಡೆ ಕೂಡ ಅನುಭವಿಸ್ತೀರಾ ಅಂತ. ಇನ್ನು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ವಿವಾದಗಳು ಉಂಟಾಗುವ ಸಾಧ್ಯತೆ ಕೂಡ ಇದೆ. ವೃಷಭ ರಾಶಿಯವರು ಏನಾದರೂ ಇವತ್ತು ಆಸ್ತಿ ವಿಚಾರದಲ್ಲಿ ಏನಾದರೂ ಮಾತುಕತೆ ಇತ್ತು ಅಂತಂದರೆ ಇವತ್ತು ಮಾಡ್ಕೊಳ್ಳೋದು ಬೇಡ.
ವಿನಾಕಾರಣ ವಿವಾದಗಳಾಗುತ್ತೆ. ನೋಡಿ, ಒಂದು ಆಸ್ತಿ ವಿಚಾರ ಅಂತ ಬಂದಾಗ ಸಾಮಾನ್ಯವಾಗಿ ಇದು ಸರ್ವೇ ಸಾಮಾನ್ಯ, ಒಂದಲ್ಲ ಒಂದು ರೀತಿಯ ವಿವಾದಗಳು ಇದ್ದೇ ಇರುತ್ತೆ. ಅದನ್ನು ನಾವು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೇಕು. ಆದರೆ ಇವತ್ತು ಏನಾದರೂ ನೀವು ಆಸ್ತಿ ವಿಚಾರವಾಗಿ ಏನಾದರೂ ಮಾತುಕತೆ ಇಟ್ಕೊಂಡ್ರಿ ಅಂದರೆ ತುಂಬ ಕಷ್ಟದ ದಿನ ಆಗುತ್ತೆ. ವಿವಾದಗಳು ಮತ್ತು ಜಗಳಗಳಾಗುವ ಸಂಭವ ಕೂಡ ಇವತ್ತು ವೃಷಭ ರಾಶಿಯವರಿಗೆ ಇರುವಂಥದ್ದು. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಚಿಲ್ಲರೆ ಮತ್ತು ಈ ಸಗಟು ವ್ಯಾಪಾರಸ್ಥರಿಗಿಂದು ಭರವಸೆಯ ದಿನ ಆಗಿದೆ ಅಂತ. ಯಾರೆಲ್ಲ ಈಗ ಸಣ್ಣ ಪುಟ್ಟ ವ್ಯಾಪಾರ ಇಟ್ಕೊಂಡಿರ್ತೀರಾ, ಚಿಲ್ಲರೆ ಅಂಗಡಿ ನಡೆಸೋರ್ಗೂ ಕೂಡ ಭರವಸೆ ದಿನ ಅಂತಂದರೆ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಕಡೆ ಹೋಗುತ್ತೆ ಅಂತ. ಸ್ವಲ್ಪ ಏನಾದರೂ ಇನ್ನೂ ಒಂದು ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಸ್ವಲ್ಪ ನಿಮ್ಮಿಂದ ಏನಾದರೂ ಒಂದು ವ್ಯಾಪಾರಗಳನ್ನು ಬೇರೆ ಕಡೆ ಒಂದು ಸ್ಥಳಾಂತರ ಮಾಡೋದು ಅಥವಾ ಇನ್ನೂ ಆದರೂ ಮುಂದುವರಿಸಲಿಕ್ಕೆ ಕೂಡ ತುಂಬ ಒಳ್ಳೆಯ ದಿನ ಅಂತ ಹೇಳ್ತಾ ಇದೆ. ಅನುಕೂಲಗಳು ಕೂಡ ತರುತ್ತೆ, ಭರವಸೆಯ ದಿನ ಅಂತ ಹೇಳ್ತಾ ಇದೆ. ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಾಣುತ್ತೆ. ಯಾರೆಲ್ಲ ಮಿಥುನ ರಾಶಿಗಳು ಇರ್ತಾರೆ ಒಳ್ಳೆ ದಿನ, ವ್ಯಾಪಾರ ಉದ್ಯೋಗ ಕಡೆ ಅನುಕೂಲಗಳು ಕೂಡ ಇರುವಂಥದ್ದು. ಮತ್ತು ನಿಮ್ಮ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ ಅದು ಪರಿಹಾರ ಮಾಡಿಕೊಡ್ಲಿಕ್ಕೆ ಇವತ್ತು ಒಳ್ಳೆ ದಿನ. ನಮ್ಮ ಚೇತರಿಕೆ ಕಾಣುತ್ತೆ ನೋಡಿ, ಬಲಗೊಳ್ಳುತ್ತೆ, ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಹಾಗಾಗಿ ಅದ್ರ ಕಡೆ ಗಮನ ಕೊಡಿ. ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಪರಿಹಾರ ಮಾಡಿಕೊಳ್ಳುವಂಥ ಗಮನವನ್ನು ಮಿಥುನ ರಾಶಿಯವರು ಇದನ್ನು ಕೊಡಬೇಕಾಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ನಿಮ್ಮ ತ್ವರಿತ ನಿರ್ಧಾರಗಳಿಂದ ದೀರ್ಘಕಾಲದ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಅಂತ. ನೋಡಿ, ಕೆಲವೊಬ್ಬರು ಹೇಳ್ತಾರೆ ಸಡನ್ ಏನು ಒಂದು ಡಿಸಿಷನ್ಸ್ ತಗೋಬಾರ್ದು ಅಂತ. ಆದರೆ ಇವತ್ತು ನೋಡಿ, ಈ ತ್ವರಿತ ನಿರ್ಧಾರಗಳು ಅಂತ ಏನು ಹೇಳ್ತಾರೆ, ಇದರಿಂದ ಕೆಲವೊಂದು ಒಳ್ಳೇದಾಗ್ಬಿಡುತ್ತೆ. ನೋಡಿ, ಕೆಲವೊಂದು ಸುಮ್ಮನೆ ಏನೋ ಯೋಚನೆ ಮಾಡ್ತಾ ಇರ್ತಾರೆ, ಕೆಲಸ ಮಾಡಬೇಕು ಮಾಡಬಾರ್ದು, ಅದಾಗುತ್ತೋ ಇಲ್ವೋ ಅಂತ. ಕೆಲವೊಂದು ವಿಚಾರದಲ್ಲಿ ಮಾಡಬೇಕು, ಆದರೆ ಅದಕ್ಕಂದರೆ ಹೇಳ್ತಾರಲ್ವ ತಾಳಿದವನು ಬಾಳೆಯಾನು ಅಂತ. ಇವತ್ತು ಕೆಲವೊಂದು ವಿಚಾರದಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಆದರೆ ಇವತ್ತು ಯಾರು ಕರ್ಕಾಟಕ ರಾಶಿಗಳು ಇರ್ತೀರಾ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಏನಾದರೂ ಕೆಲಸ ಆಗಬೇಕಾ, ಸ್ವಲ್ಪ ಬೇಗನೆ ಮಾಡ್ಕೊಳ್ಳಿ, ಇವತ್ತು ಆಗುತ್ತೆ ಅಂತ ಹೇಳ್ತಾ ಇದೆ. ಇನ್ನು ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಎಚ್ಚರ ವಹಿಸಬೇಕು. ಯಾರೆಲ್ಲ ಕರ್ಕಾಟಕ ರಾಶಿಗಳು ಇರ್ತೀರಾ, ನಿಮ್ಮ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದಕ್ಕೆ ತಕ್ಕ ಪರಿಹಾರಗಳನ್ನು ಇದನ್ನು ಮಾಡಿಕೊಂಡ್ರೆ ಅನುಕೂಲ ಆಗುವಂಥದ್ದಾಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ಇದನ್ನು ವೃತ್ತಿಪರರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳು ಮತ್ತು ಹಿರಿಯರ ಬೆಂಬಲದಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಂತ. ಒಳ್ಳೆ ದಿನ ಸಿಂಹರಾಶಿಯವರಿಗೆ. ನೋಡಿ, ಯಾರೆಲ್ಲ ಏನಾದರೂ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಲ್ವ, ನಿಮಗೇನಾಗುತ್ತೆ ನೋಡಿ, ಇವತ್ತು ನಿಮ್ಮ ಹಿರಿಯರಾಗಲಿ ಅಥವಾ ನಿಮ್ಮ ಯಾರು ಜೊತೆಗಾರರು ಇರ್ತಾರೆ, ಕೆಲಸಗಾರ, ಅವರಿಂದ ಒಂದು ಸ್ವಲ್ಪ ನಿಮಗೆ ಅನುಕೂಲಗಳು ದಿನ ಅಂತ ಹೇಳ್ತಾ ಇದೆ. ಅಂದರೆ ಒಂದು ಬೆಂಬಲ ಸಿಗುತ್ತೆ, ಸಹೋದ್ಯೋಗಿಗಳ ಬೆಂಬಲ ಸಿಗುತ್ತೆ ಅಂತ. ನೋಡಿ, ಯಾರಿಗೆ ಆಗಲಿ ನೀವು ಮಾಡುವ ಕೆಲಸ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಂದು ಬೆಂಬಲ ಸಿಕ್ತು, ನಿಮ್ಮನ್ನು ಅವರು ಏನು ಒಳ್ಳೆತನದಲ್ಲಿ ನೋಡ್ತಾ ಇದ್ದಾರೆ, ಕೆಲಸ ಮಾಡಲಿಕ್ಕೆ ನಿಮಗೆ ಅನುಕೂಲಗಳು ಮಾಡಿಕೊಡ್ತಾ ಇದ್ದಾರೆ ಅಂತಂದರೆ, ಮತ್ತು ಹಿರಿಯರ ಆಶೀರ್ವಾದ ಇದೆ ಅಂತಂದರೆ ಆ ಕೆಲಸದಲ್ಲಿ ನೀವು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ತುಂಬ ಒಂದು ಅನುಕೂಲಗಳಾಗುತ್ತೆ ಅಂತ. ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಯಾವಾಗ ನಮ್ಮ ಜೊತೆಗಾರರು ನಮ್ಮನ್ನು ಒಂದು ಬೆಂಬಲ ಕೊಡ್ತಾರೆ, ಅವಾಗ ಏನಾಗುತ್ತೆ, ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಕೆಲಸ ಮಾಡಲಿಕ್ಕೂ ಕೂಡ ಇನ್ನೂ ಅನುಕೂಲಗಳಾಗುವುದು. ಈ ರೀತಿ ಇವತ್ತು ಸಿಂಹರಾಶಿಯವ್ರಿಗೆ ಇರುವಂಥದ್ದು, ಅದನ್ನು ಉಪಯೋಗ ಮಾಡ್ಕೊಳ್ಬೇಕು ಇವತ್ತು ನೀವು. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಯಾವುದೇ ವ್ಯವಹಾರ ಮಾಡುವ ಮುನ್ನ 2 ಬಾರಿ ಯೋಚನೆ ಮಾಡಿ. ನೋಡಿ, ಕನ್ಯಾ ರಾಶಿಯವರಿಗೆ ಒಂದು ಕಿವಿ ಮಾತು ಅಂತ ಹೇಳ್ಬೋದು. ಇವತ್ತು ಏನಾದರೂ ನೀವು ವ್ಯವಹಾರ ಇಟ್ಕೊಂಡಿದ್ರೆ ಅಥವಾ ಏನೋ ಒಂದು ಕೆಲಸ ಆಗಬೇಕು ಅಂದ್ಕೊಂಡಿದ್ರೆ ಯೋಚನೆ ಮಾಡಿ. ಯಾಕಂದರೆ ಒಂದು ಕೆಲಸ ಕಾರ್ಯ ವಿಚಾರದಲ್ಲಿ ಕೆಲವೊಂದು ವಿಘ್ನಗಳು ಬರ್ಬೋದು ಅಥವಾ ಕೆಲಸ ಆಗ್ಬೋದು. ಇವತ್ತು ಕೆಲವರು ನೋಡಿ, ಇವತ್ತು ಆಗಲ್ಲೇನೋ ಬೇಡ ಅಂತ ಬಿಟ್ಬಿಡ್ತೀರಾ, ಆದರೆ ಕೆಲಸ ಆಗುವಂಥ ನಿರೀಕ್ಷೆ ಇರುತ್ತೆ ಅದಕ್ಕೆ. ಹಾಗಾಗಿ ಏನು ಗೊತ್ತಾ, ಸ್ವಲ್ಪ ಯೋಚನೆ ಮಾಡಿದರೆ ನಿಮ್ಮ ಯೋಚನಾ ಶಕ್ತಿಗೆ ಅದು ನಿಮ್ಗೆ ಗೊತ್ತಾಗುತ್ತೆ, ಒಳ್ಳೆ ಮಾರ್ಗಗೋಚರ ಆಗುತ್ತೆ. ಯೋಚಿಸದೆ ಯಾವ ಕೆಲಸವನ್ನು ಕೂಡ ಮಾಡಬಾರ್ದು. ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ, ಶುಭ ಕಾರ್ಯ ಆಗಲಿ ಅಥವಾ ಏನೋ ಒಂದು ಅಂದ್ಕೊಂಡಿರ್ತಿರೋ ಕೆಲಸ ಆಗಲಿ, ಯಾವುದೇ ಆಗಲಿ, ನೀವು ಸ್ವಲ್ಪ ಯೋಚನೆ ಮಾಡಿ ಕೆಲಸವನ್ನು ಕಾರ್ಯರೂಪಕ್ಕೆ ತೆಗೆದುಕೊಂಡು ಬಂದಾಗ ಏನಾಗುತ್ತೆ, ನಿಮಗೆ ಒಳ್ಳೆಯ ಮಾರ್ಗಗೋಚರ ಆಗುತ್ತೆ. ಯಶಸ್ವಿ ಕೂಡ ಇವತ್ತು ಕನ್ಯಾ ರಾಶಿಯವರು ಆಗ್ತಾರೆ. ದೂರ ಪ್ರಯಾಣದಲ್ಲಿ ಕೂಡ ಲಾಭ ಅಂತ ಹೇಳ್ತಾ ಇದೆ. ಸ್ನೇಹಿತರಿಂದ ಅನುಕೂಲ ಆಗುತ್ತೆ. ನೋಡಿ, ಒಳ್ಳೆಯ ದಿನನೇ ಇವತ್ತು ನಿಮಗೆ. ದೂರದ ಪ್ರಯಾಣದಲ್ಲಿ ಕೂಡ ಕನ್ಯಾ ರಾಶಿಯವರಿಗೆ ಅನುಕೂಲ ಅಂತ ಹೇಳ್ತಾ ಇದೆ. ಎಲ್ಲಾದರೂ ಹೊರಗಡೆ ಹೋಗಬೇಕು, ಅಲ್ಲಿ ಕೆಲಸ ಅಂತ ಇದ್ದರೆ ಇವತ್ತು ಆಗುತ್ತೆ ನಿಮಗೆ. ಪ್ರಯಾಣ ಯೋಗ ಕೂಡ ಇದೆ ಅಂತ ಹೇಳ್ತಾ ಇದೆ. ಇದರಲ್ಲಿ ಸ್ನೇಹಿತರಿಂದನೂ ಕೂಡ ಅನುಕೂಲ. ಕನ್ಯಾ ರಾಶಿಯವರಿಗೆ ಶುಭ ದಿನ ಇವತ್ತು. ತುಲಾ ರಾಶಿಯವರಿಗೆ ಇದನ್ನು ನೋಡಿದಾಗ ಬಹಳ ದಿನದಿಂದ ಕಾಡುತ್ತಿದ್ದ ಚಿಂತೆಗಳಿಗೆ ಪರಿಹಾರ. ಎರಡೆಲ್ಲ ತುಲಾ ರಾಶಿಗಳು ಇರ್ತೀರಾ, ನಿಮಗೂ ಒಳ್ಳೆ ದಿನ ಅನ್ಕೊಂಬಿಡಿ. ಯಾಕಂದರೆ ತುಂಬ ದಿವಸ ಯಾವುದೋ ಒಂದು ತೊಂದರೆಗೆ ಸಿಲುಕಾಕೊಂಡಿರ್ತಾರೆ, ಏನೋ ಸಮಸ್ಯೆ ಕಾಡ್ತಾ ಇರುತ್ತೆ. ಕೆಲವೊಂದು ಮಾನಸಿಕವಾಗಿ ಸಮಸ್ಯೆ ಅನುಭವಿಸ್ತಾ ಇರ್ತೀರಾ. ಇನ್ನು ಕೆಲವೊಂದು ದೈಹಿಕ ಸಮಸ್ಯೆ ಕೂಡ ಅಂತ ಹೇಳ್ಬೋದು. ಈ ಸಮಸ್ಯೆಗಳಿಗೆ ತುಂಬ ದಿನದಿಂದ ಇರುವಂತಹ ಸಮಸ್ಯೆಗಳು ದೀರ್ಘಕಾಲದ ಸಮಸ್ಯೆ ಅಂತ ಹೇಳ್ತಾರೆ. ಈ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಇವತ್ತು ಶುಭಪ್ರದವಾಗಿರುವಂತಹ ದಿನ ನಿಮಗೆ. ಬಹಳ ದಿನ ಅಂದರೆ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಪರಿಹಾರ ಪಡ್ಕೊಳ್ತೀರಿ. ನೋಡಿ, ಯಾರೆಲ್ಲ ಮತ್ತು ಹಳೆ ಹೂಡಿಕೆಗಳಿಂದನೂ ಕೂಡ ನಿಮಗೆ ಲಾಭದಾಯಕ ಆಗುವಂಥದ್ದು. ತುಲಾ ರಾಶಿಯವ್ರಿಗೆ ಇದನ್ನು ಈ ಹಳೆಯ ಹೂಡಿಕೆಗಳು ಅಂತ ಹೇಳ್ತಾರೆ, ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತೀರಲ್ವ, ಅದರಿಂದನೂ ಕೂಡ ಇದನ್ನು ಲಾಭಾಂಶ ಹೆಚ್ಚಾಗುವಂಥದ್ದು ಆಗುತ್ತೆ ತುಲಾ ರಾಶಿಯವ್ರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಇತರರೊಂದಿಗೆ ಸಂತೋಷ ದಿನವನ್ನು ಆನಂದಿಸುವಿರಿ ಅಂತ. ಒಳ್ಳೆ ದಿನ ನೋಡಿ. ವೃಶ್ಚಿಕ ರಾಶಿಯವ್ರಿಗೂ ಕೂಡ ಬೇರೆಯವ್ರ ಜೊತೆ ಒಂದು ಸಂಘವನ್ನು ಬೆಳೆಸ್ಬೇಕು ನೋಡಬೇಕು. ಯಾಕಂದರೆ ಒಂದು ಎಲ್ಲೋ ಕೆಲಸ ಮಾಡ್ತಾ ಇರ್ತೀರ, ಒಬ್ಬೊಬ್ಬರೇ ಇರುವಂಥದ್ದು ಅಥವಾ ಏನೋ ಮನಸ್ಸಿಗೆ ಬೇಜಾರ ಮಾಡ್ಕೊಳ್ಳುವಂಥ ವಿಚಾರದನ್ನು ಇಟ್ಕೊಳ್ಬಾರ್ದು. ಇವತ್ತು ಯಾರ ಜೊತೆಗಾರ ನೀವು ಒಂದು ಬೆರೆತರ ಏನಾಗುತ್ತೆ, ಅವರಿಂದ ನಿಮಗೆ ಇವತ್ತು ಸಂತೋಷ ದಿನ ಅಂತ. ಬಹಳ ದಿನದಿಂದ ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆಗಳು ಕೂಡ ಪರಿಹಾರ ಸಿಗೋದು ನೋಡಿ. ವೃಶ್ಚಿಕ ರಾಶಿಯವರಿಗೂ ಕೂಡ ತುಂಬ ದಿನದಿಂದ ಇದ್ದಂಥ ಆರೋಗ್ಯ ಸಮಸ್ಯೆ ನಿಮಗೂ ಕೂಡ ಇವತ್ತು ಪರಿಹಾರ ಆಗಲಿಕ್ಕೆ ಶುಭಪ್ರದವಾಗಿರುವಂಥ ದಿನ ವೃಶ್ಚಿಕ ರಾಶಿಯವರಿಗೆ.
ಇನ್ನು ಧನುರಾಶಿಯವರಿಗೆ ನೋಡಿದಾಗ ದೀರ್ಘಕಾಲದ ಹೂಡಿಕೆಯಿಂದ ಲಾಭದ ನಿರೀಕ್ಷಿಸಬಹುದು ಅಂತೇಳಿ ನೋಡಿ. ಧನುರಾಶಿಯವರಿಗೂ ಕೂಡ ಇವತ್ತು ಹೂಡಿಕೆ ಬಗ್ಗೆ ಹೇಳ್ತಾ ಇದ್ದಾರೆ. ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಸ್ವಲ್ಪ ದೀರ್ಘಕಾಲದ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ, ಅದರಿಂದ ಏನಾಗುತ್ತೆ ಲಾಭಾಂಶ ಹೆಚ್ಚಾಗುವಂಥದ್ದು ಇರುತ್ತೆ. ಇನ್ನು ಸ್ಥಿರಾಸ್ತಿ ಖರೀದಿ ಬಗ್ಗೆ ಆಲೋಚನೆ ಮಾಡುವಂಥದ್ದು ಯಾರೆಲ್ಲ ಧನುರಾಶಿಗಳು ಇರ್ತೀರಿ ನೋಡಿ, ಒಳ್ಳೆ ದಿನ ನಿಮಗೂ ಕೂಡ. ಯಾಕಂದರೆ ಆಸ್ತಿ ವಿಚಾರ ನೋಡಿ, ಆಸ್ತಿ ಖರೀದಿ ಅನ್ನುವಂಥದ್ದು ಎಷ್ಟೋ ದಿನದಿಂದ ಕಷ್ಟಪಟ್ಟು ಹಣವನ್ನು ಒಂದು ಸಂಗ್ರಹಣೆ ಮಾಡಿ ಏನೋ ಒಂದು ಜಾಗ ತಗೋಬೇಕು ಅಥವಾ ಯಾವುದೋ ಒಂದು ಆಸ್ತಿ ತಗೋಬೇಕು ಅಥವಾ ಏನೋ ಮನೆ ತಗೋಬೇಕು, ನಿವೇಶನ ಖರೀದಿ ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ. ಇವತ್ತು ಕನಸು ನನಸಾಗುವ ದಿನ ನಿಮಗೆ. ಕಾರ್ತಿಕ ಮಾಸ ಆಗಿರೋದ್ರಿಂದ ನೀವೇನಾದರೂ ಅದ್ರ ಬಗ್ಗೆ ಯೋಚನೆ ಮಾಡಿ ಚಿಂತನೆ ಮಾಡ್ಬೋದು. ಇವತ್ತು ಅನುಕೂಲ ಆಗುತ್ತೆ ಮತ್ತು ಜಯಪ್ರಾಪ್ತಿ ಕೂಡ ಆಗುತ್ತೆ. ಅದ್ರ ಬಗ್ಗೆ ಆಲೋಚನೆ ಮಾಡಿ ಧನುರಾಶಿಯವರು. ಇನ್ನು ಮಕರ ರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ಹಣವನ್ನು ಬೇರೆಯವರಿಗೆ ಸಾಲವಾಗಿ ನೀಡುವ ಬಗ್ಗೆ ಜಾಗರೂಕರಾಗಿರಬೇಕು. ಮಕರ ರಾಶಿ ನೋಡಿ, ಸ್ವಲ್ಪ ಎರಡೆರಡು ಮನಸ್ಸಿರುತ್ತೆ ನಿಮಗೆ. ಸಾಲ ಕೊಡೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರಿಗಾದರೂ ಹಣ ಕೊಡೋದಿದ್ರೆ ಸ್ವಲ್ಪ ಜಾಗೃತರಾಗಿರಿ ಅಂತ. ಹಣ ಹಿಂದಕ್ಕೆ ಬರೋದಿಲ್ಲನೋ ಅಥವಾ ಏನೋ ಮೋಸ ಮಾಡ್ತಾರೆ ಅದರಲ್ಲಿರುತ್ತೆ. ಕೆಲವರು ಸಾಲ ಕೊಡ್ತಾರೆ, ಕೆಲವು ಸುಮ್ಮನೆ ಏನೋ ಹಣ ಕೊಡುವಂಥ ವಿಚಾರನೇ, ಹಣದ ವ್ಯವಹಾರನೇ ಇವತ್ತು ಇಟ್ಕೊಳ್ಬಾರ್ದು ಅಂತ ಹೇಳ್ತಾ ಇದೆ. ಇನ್ನು ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಕೂಡ ಮಕರ ರಾಶಿಯವರಿಗೆ ಒಳ್ಳೆ ದಿನ. ಇದ್ರ ಜೊತೆ ಯಾಕಂದರೆ ಹಣದ ವಿಚಾರ ಅದು ಬೇರೆ ಕಡೆ ಆಯಿತು, ಅದ್ರ ಏನು ವ್ಯವಹಾರ ಇವತ್ತು ಬೇಡ ಅಂತ ಹೇಳ್ತಾ ಇದೆ. ಸಾಲ ಕೊಟ್ಟರೆ ತೊಂದರೆ, ಸಾಲ ಇಸ್ಕೊಂಡ್ರು ಕೂಡ ತೊಂದರೆನೇ. ಅದು ಹಣದ ವ್ಯವಹಾರ ಏನು ಬೇಡ. ಆದರೆ ನಿಮ್ಮ ಯಾರೋ ಬಂಧು ಮಿತ್ರರ ಆಗಮನದಿಂದನೂ ಕೂಡ ನಿಮಗೆ ಅತಿಥಿಗಳ ಆಗಮನ ಮನೆಯಲ್ಲಿ ಒಳ್ಳೆಯ ದಿನ, ಒಳ್ಳೆಯ ಸಂತೋಷದ ದಿನವನ್ನು ಇವತ್ತು ಕಳಿತೀರಾ ಅಂತ. ಕುಂಭರಾಶಿಯವರಿಗೆ ಇದನ್ನು ನೋಡಿದಾಗ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ ನೋಡಿ. ಯಾರೆಲ್ಲ ಕುಂಭರಾಶಿಗಳಿದ್ದೀರಾ ಸ್ವಲ್ಪ ಜಾಗೃತರಾಗಿರಬೇಕು. ಸುಮ್ಮನೆ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವಂತಹ ಅವಕಾಶಗಳು ಹೆಚ್ಚಿರುತ್ತೆ ಅಂತ ವಿನಾಕಾರಣ ಯಾರೋ ಬಂದು ಏನೋ ಹೇಳಿಬಿಡ್ತಾರೆ, ಅದು ಮನಸ್ಸಿಗೆ ಹಾಕೊಂಡ್ಬಿಡ್ತೀರಾ, ಅದರಿಂದ ತೊಂದರೆ. ಕೆಲವೊಂದು ನೋಡಿ, ಯಾವಾಗ ಮನಸ್ಸು ಕೆಟ್ಟೋಗ್ಬಿಡುತ್ತೆ ಈ ದಿನ ಎಲ್ಲ ನಿಮಗೆ ವ್ಯರ್ಥನೇ. ಇವತ್ತು ಯಾರೋ ಏನೋ ಹೇಳಿದ್ರು ಅಥವಾ ನಿಮಗೆ ಏನೋ ಮನಸ್ಸಿಗೆ ಬಂತು, ಯಾವುದೋ ಹಳೆಯ ಚಿಂತನೆ, ಹಳೆ ಯೋಚನೆಗಳನ್ನು ನೀವು ಮನಸ್ಸಿಗೆ ಹಾಕ್ಕೊಂಡ್ರಿ ಅಂದರೆ ಇವತ್ತು ಮಾಡಬೇಕಾಗಿರೋ ಕೆಲಸಗಳು ಕೂಡ ನಿಮಗೆ ಯಶಸ್ವಿ ಆಗೋದಿಲ್ಲ, ಮಾಡಲಿಕ್ಕೆ ಮನಸ್ಸು ಕೂಡ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ. ಮಾನಸಿಕ ಒಂದು ಮನಸ್ಸನ್ನು ಒಂದು ದೃಢ ನಿರ್ಧಾರ ಮಾಡುವಲ್ಲಿ ನೀವು ಯಶಸ್ವಿ ಆಗಬೇಕಾಗುತ್ತೆ. ಇದ್ರ ಜೊತೆ ಸ್ನೇಹಿತರಿಂದ ಅನುಕೂಲ, ಆರೋಗ್ಯದ ಬಗ್ಗೆ ಎಚ್ಚರ ವಹಿಸುವುದು ಕೂಡ ಸೂಕ್ತ. ಕುಂಭರಾಶಿಯವರಿಗೂ ಕೂಡ ಹೇಳ್ತಾ ಇದೆ, ಆರೋಗ್ಯದ ಕಡೆ ನೋಡ್ಕೊಳ್ಬೇಕು. ಸ್ನೇಹಿತರಿಂದ ಅನುಕೂಲ ಆಗುತ್ತೆ, ಆದರೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ಯಾಕಂದರೆ ನಿಮ್ಗೆ ಇವಾಗಲೂ ಕೂಡ ಶನಿ 7.5 ನಡೀತಾ ಇದೆ. ಇನ್ನೂ ಒಂದೂವರೆ ವರ್ಷಗಳ ಕಾಲ 7.5 ಪ್ರಭಾವ ಇರೋದ್ರಿಂದ ಲಾಸ್ಟ್ ಕಡೆಯ ಒಂದು ಶನಿಯ ಪ್ರಭಾವಕ್ಕೊಳಗಾಗಿದ್ದಾರೆ. ಈ ಸಮಯದಲ್ಲಿ ಕೆಲವೊಂದು ಆಕ್ಸಿಡೆಂಟ್ಗಳಾಗುವುದು, ಅಪಘಾತಗಳಾಗುವುದು, ಆರೋಗ್ಯ ಸಮಸ್ಯೆ ಕಾಡುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅದರ ಕಡೆ ಹೆಚ್ಚಿನ ಜಾಗ್ರತೆ ವಹಿಸುವುದು ತುಂಬ ಸೂಕ್ತ ಆಗುತ್ತೆ ಕುಂಭರಾಶಿಯವರು. ಇನ್ನು ಮೀನರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ದೂರದ ಪ್ರಯಾಣದಲ್ಲಿ ಅಭಿವೃದ್ಧಿ ನೋಡಿ. ಮೀನರಾಶಿಯವ್ರಿಗೂ ಕೂಡ ಪ್ರಯಾಣ ಯೋಗ ಅಂತ ಇಟ್ಕೊಳ್ಳಿ. ಏನಾದರೂ ಶುಭ ಕಾರ್ಯಕ್ಕೆ ಹೋಗಬೇಕು, ಏನೊಂದು ಒಳ್ಳೆ ಕೆಲಸ ಆಗಬೇಕು ಅಂತ ಇತ್ತು ಅಂತಂದರೆ ಹೋಗಿ. ಇವತ್ತು ದೂರದ ಪ್ರಯಾಣ ಅಥವಾ ಪ್ರಯಾಣದಲ್ಲೇ ಕೂಡ ನಿಮ್ಗೆ ಅನುಕೂಲ. ಎಲ್ಲರೂ ಹೊರಗಡೆ ಹೋದರೆ ಕೆಲಸ ಕಾರ್ಯ ಆಗುತ್ತೆ. ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಹೆಚ್ಚು ಅನುಕೂಲ ಅಂತ ಹೇಳ್ತಾ ಇದೆ. ಮೀನರಾಶಿಯವರಿಗೆ ಪೂಜಾ ಪುನಸ್ಕಾರಗಳು, ದೇವರ ಒಂದು ದರ್ಶನ ಮಾಡಲಿಕ್ಕೆ ಒಳ್ಳೆ ದಿನ ಅಲ್ವಾ. ಕಾರ್ತಿಕ ಮಾಸ ಕೂಡ ಇರೋದ್ರಿಂದ, ಅದರಲ್ಲೂ ಮಂಗಳವಾರ ಆಗಿರೋದ್ರಿಂದ ಈ ಕುಲದೇವತೆ ದರ್ಶನಗಳು, ಗ್ರಾಮ ದೇವತೆಗಳನ್ನು ಪೂಜೆ ಮಾಡೋದ್ರಿಂದ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಅದ್ರ ಜೊತೆ ಮಕ್ಕಳ ಬಗ್ಗೆ ಜಾಗೃತ ವಹಿಸೋದು ಕೂಡ ಸೂಕ್ತ. ಯಾರೆಲ್ಲ ಮೀನರಾಶಿಗಳು ಇರ್ತಾರೆ ಸ್ವಲ್ಪ ಆ ಮಕ್ಕಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಜಾಗೃತ ವಹಿಸಿ. ಏನೋ ಒಂದು ತೊಂದರೆಗಳು ಆಗ್ಬೋದು. ಹಾಗಾಗಿ ಅದನ್ನು ನೀವು ಇವತ್ತು ಜಾಗೃತರಾಗಿ ಮಕ್ಕಳನ್ನು ನೋಡ್ಕೊಳ್ಬೇಕಾಗುತ್ತೆ ಮೀನರಾಶಿಯವರು. ಓಕೆ ಗುರುಜಿ, ಈ ಕಾರ್ಯಕ್ರಮದಲ್ಲಿ ಒಂದು ಕರೆ ಇದೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಸುನಿಲ್ ಅಂತ. ಓಕೆ, ಹುಟ್ಟಿದ ದಿನಾಂಕ? ಸುನಿಲ್. ಓಕೆ, ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ಬೋದಾ? ಗೊತ್ತಿಲ್ಲ. ಓಕೆ, ಕವಡೆ ಶಾಸ್ತ್ರದ ಮುಖಾಂತರ ನಿಮ್ಮ ಸಮಸ್ಯೆ ಏನಿದೆ, ಗುರುಜಿಗಳಿದ್ದಾರೆ, ಒಟ್ಟಿಗೆ ಮಾತಾಡಿ. ಕೇಳಿಸ್ತಾ ಇದೆ? ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ ಸುನಿಲ್. ನನ್ನ ವಾಯ್ಸ್ ನಂಗೆ ಎಕೋ ಆಗ್ತಾ ಇದೆ. ಕರೆ ಕಟ್ಟಾಗತ್ತೆ ಸುನಿಲ್. ಎಸ್, ಕೇಳಿಸ್ತಾ ಇದೆ. ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ ಮಾತನಾಡಬೇಕು. ಓಕೆನಾ? ಎಸ್, ಗುರುಜಿ ಇದ್ದಾರೆ, ತಮ್ಮ ಸಮಸ್ಯೆ ಏನಿದೆ ಅವರೊಟ್ಟಿಗೆ ಮಾತನಾಡಿ. ಹಲೋ. ನಮಸ್ತೆ ಹೇಳಿ, ಏನು ಸಮಸ್ಯೆ ಇದೆ ಹೇಳಿ. ನಮಸ್ತೆ, ನಿಮ್ದು ನೋಡ್ತಾ ಇದ್ದೇನೆ ಟಿವಿಯಲ್ಲಿ, ಖುಷಿ ಆಯ್ತು. ಹಾಗೆ ಹೀಗೆ ಫೋನ್ ಮಾಡಿದ್ರು ಗುರುಜಿ. ಏನ್ ಪ್ರಶ್ನೆ ಇತ್ತು? ಪ್ರಶ್ನೆ ಏನಿಲ್ಲ ಸರ್, ಪ್ರಶ್ನೆ ಏನಿಲ್ಲ. ಆಯ್ತು, ಒಳ್ಳೇದಾಗ್ಲಿ ನಿಮ್ಗೆ. ನೋಡ್ತಾ ಇರಿ, ಚೆನ್ನಾಗಾಗುತ್ತೆ. ಏನಾದರೂ ನೀವು ಭೇಟಿ ಮಾಡಬೇಕಂದ್ರೆ ಕಚೇರಿಗೆ ಬನ್ನಿ, ಮಾತಾಡೋಣ. ಓಕೆ, ದಯವಿಟ್ಟು ವೀಕ್ಷಕರು ಪ್ರಶ್ನೆ ಇದ್ದರೆ, ಸಮಸ್ಯೆ ಇದ್ದರೆ ಮಾತ್ರ ಕರೆ ಮಾಡಿದ್ರೆ ಒಳಿತು ಅಂತ ಅನ್ಸುತ್ತೆ. ಎಸ್ ಗುರುಜಿ, ಇವತ್ತು ಕಾರ್ತಿಕ ಮಂಗಳವಾರ ಅಂತ ಹೇಳಿದ್ರಿ, ಶುಭದ ದಿನ ಕೂಡ ಹೌದು. ಆ್ಯಂಡ್ ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗೋದಾದ್ರೆ ಗುರುಜಿ. ನೋಡಿ, ಈ ಒಂದು ವಾಹಿನಿಯಲ್ಲಿ ನಾವು ನಿತ್ಯವೂ ಕೂಡ ಒಂದೊಂದು ಧಾರ್ಮಿಕ ವಿಚಾರ ತಿಳಿಸ್ಕೊಡ್ತಾ ಇದ್ದೀವಿ. ಈಗ ಸಾಮಾನ್ಯವಾಗಿ ದಿನ ಭವಿಷ್ಯ ಕೂಡ ನೋಡ್ತಾ ಇದ್ದೀವಿ. ಇದರೊಟ್ಟಿಗೆ
ಕೆಲವರು ಕೇಳ್ತಾರೆ, ಗುರುಗಳೇ ನಮ್ಮ ರಾಶಿಗನುಗುಣವಾಗಿ ನಾವು ಯಾವ ದೇವರುಗಳನ್ನು ಪೂಜೆ ಮಾಡಬೇಕು ಅಂತ. ಎಲ್ಲರೂ ಕೂಡ ರಾಶಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ಈಗ ಒಂದು ರಾಶಿ ಯಾವ ರೀತಿ ತಿಳ್ಕೊಳ್ಳೋದು, ಒಂದು ಜನ್ಮ ನಕ್ಷತ್ರ. ಈಗ ಅವ್ರು ಹುಟ್ಟಿರೋ ಸಮಯದಲ್ಲಿ ನಾವು ಯಾವಾಗಲೇ ಆಗಲಿ ನೋಡಿ, ಇವಾಗ ಏನಾದರೂ ಒಂದು ಮಗು ಜನನ ಆಯಿತು ಅಂದರೆ ಗುರುಗಳೇ ಏನು ಮಗುಗೆ ಹೆಸರಿಡಬೇಕು ಅಂತ ಕೇಳ್ತಾರೆ, ಯಾವ ಅಕ್ಷರ ಬರುತ್ತೆ. ಇವಾಗ ಎಲ್ಲರೂ ಕೂಡ ಅದನ್ನ ಪರಿಪಾಲನೆ ಮಾಡ್ತಾ ಇದ್ವಿ. ಅದು ಅವಾಗಿದ್ದನ್ನು ಕೂಡ ಮಾಡ್ಕೊಂಡು ಬರ್ತಾ ಇತ್ತು. ಕೆಲವರು ಹಿಂದಿನ ಇವರು ಗೊತ್ತಿರಲ್ಲ, ಹಿರಿಯರಿಗೆ ಸ್ವಲ್ಪ ಅವರು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಬರ್ಕೊಂಡಿರಲ್ಲ. ಅಂಥವ್ರು ಯಾರಾದರೂ ಇದ್ದಾಗ ಏನು ಮಾಡ್ತಾರೆ, ಅವರ ನಾಮ ನಕ್ಷತ್ರ ಅಂತ ಹೇಳ್ತೀವಿ, ಅವರ ಹೆಸರಿಗೆ ಯಾವ ನಕ್ಷತ್ರ ರಾಶಿ ಬರುತ್ತೆ ಅದೇ ಅವ್ರಿಗೆ ಅವ್ರ ಜೀವನ ಪರ್ಯಂತ ಇರುವಂಥದ್ದಾಗುತ್ತೆ. ಹಾಗಾಗಿ ಈ ರಾಶಿಗೆ ತುಂಬ ವಿಶೇಷ ಸ್ಥಾನಮಾನ ಒಂದು ನಮ್ಮ ಜೀವನದಲ್ಲಿ ಇರುತ್ತೆ ಅಂತ. ಈಗ ಒಂದು ಮದುವೆ ಆಗಬೇಕಾದ್ರೂ ಕೂಡ ನಾವು ರಾಶಿಗಳನ್ನು ನೋಡ್ತೀವಿ, ಯಾವ ರಾಶಿಗೆ ಅನುಕೂಲ ಆಗುತ್ತೆ ಅಥವಾ ಯಾವ ರಾಶಿಗಳ ಅನಾನುಕೂಲಗಳಿರುತ್ತೆ ಮದುವೆ ಆದರೆ ಅಂತ. ಅದರೊಟ್ಟಿಗೆ ಎಲ್ಲರೂ ಒಂದು ದೇವಸ್ಥಾನಕ್ಕೆ ಹೋದ್ರೆ ಅನ್ಕೊಳ್ಳಿ, ಒಂದು ಅರ್ಚನೆ ಮಾಡಬೇಕಾದ್ರೆ ನಿಮ್ಮ ರಾಶಿ ಯಾವುದು, ಗೋತ್ರ ಯಾವುದು, ನಕ್ಷತ್ರ ಎಲ್ಲ ಕೇಳ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ರಾಶಿಗಳು ನೀವು ತಿಳ್ಕೊಳ್ಳುವಂಥದ್ದು ತುಂಬಾ ಅದು ಅನುಕೂಲ ಅಂತ. ಹಾಗಾಗಿ ಯಾವ ರಾಶಿಯವರು ಯಾವ ದೇವರನ್ನು ಪೂಜೆ ಮಾಡಿದ್ರೆ ಒಳ್ಳೇದು ಅದನ್ನು ಕೂಡ ತಿಳ್ಕೊಳ್ಬೇಕು. ಈಗ ಒಂದು ನಾವು ಇಷ್ಟ ದೇವತೆ ಅಂತ ಪೂಜೆ ಮಾಡ್ತಾ ಇರ್ತೀವಿ, ಕುಲ ದೇವತೆಗಳನ್ನ ಪೂಜೆ ಮಾಡ್ತೀವಿ, ಗ್ರಾಮ ದೇವತೆಗಳನ್ನ ಪೂಜೆ ಮಾಡ್ತೀವಿ. ಕೆಲವೊಂದು ಈ ಆರಾಧ್ಯ ದೈವ ಅಂತ ಇಟ್ಕೊಂಡಿರ್ತಾರೆ ಕೆಲವರು ಪೂಜೆ ಮಾಡ್ತಾ ಇರ್ತಾರೆ. ಆದ್ರೆ ಈ ರಾಶಿಗುಣಗುಣವಾಗಿ ಪೂಜೆ ಮಾಡೋದು ತುಂಬಾ ಶ್ರೇಷ್ಠತೆ ಅಂತ. ಯಾಕಂತಂದ್ರೆ ನಾವು ರಾಶಿಗೆ ಒಂದು ರಾಶಿಯನ್ನು ನೋಡುವಾಗ ಒಂದು ಚಂದ್ರ, ಒಂದು ಗ್ರಹಮಂಡಲದಲ್ಲಿ ಚಂದ್ರ ಯಾವ ಸ್ಥಾನದಲ್ಲಿ ಇರ್ತಾನೆ ಆ ಒಂದು ಜನ್ಮಕುಂಡಲಿಯಲ್ಲಿ ಅದನ್ನ ನಾವು ರಾಶಿ ಅಂತೀವಿ. ಚಂದ್ರನನ್ನ ನಾವು ಮನಸ್ಕಾರಕ ಅಂತ ಹೇಳ್ತೀವಿ. ಕೆಲವೊಬ್ರು ನೋಡಿ, ಈಗ ಮನಸ್ಸು ದೃಢ ಇರಬೇಕು ಯಾವತ್ತೇ ಆಗಲಿ, ಯಾವುದೊಂದು ಕೆಲಸನೋ ಅಥವಾ ಏನೋ ಒಂದು ಕೆಲಸ ಕಾರ್ಯ ಆಗಬೇಕು ಅಥವಾ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿರಬೇಕು, ಅನ್ಯೋನ್ಯತೆ ಚೆನ್ನಾಗಿರ್ಬೇಕಂತಂದ್ರೆ ಮನಸ್ಸು ಚೆನ್ನಾಗಿರ್ಬೇಕು. ಕೆಲವರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇರ್ತಾರೆ, ಯಾರೊಟ್ಟಿಗೂ ಮಾತಾಡ್ತಾ ಇರಲ್ಲ, ಒಬ್ಬೊಬ್ಬರೇ ಇರುವಂಥದ್ದು, ತೊಂದರೆಗಳು ಈ ರೀತಿ ಎಲ್ಲ ಆಗೋದು. ಅಥವಾ ಒಂದು ಮನಸ್ಸಿರಲ್ಲ, ದೃಢ ನಿರ್ಧಾರ ಇರಲ್ಲ. ಇವಾಗ ಒಂದು ಸ್ವಲ್ಪ ದಿನ ಒಂಥರ ಅನ್ಕೊಂಡಿದ್ರೆ ಇನ್ನು ಬೇರೆ ದಿನಗಳಲ್ಲಿ ಚೇಂಜ್ ಮಾಡಿಬಿಡುತ್ತೆ, ಮನಸ್ಸೇ ಚೇಂಜ್ ಆಗ್ಬಿಡುತ್ತೆ. ಈಗ ಮದುವೆ ವಿಚಾರನೆ ನೋಡಿದಾಗ ಯಾವುದೊಂದು ಗಂಡು ಹೆಣ್ಣು ಒಪ್ಕೊಂಡಿರ್ತಾರೆ, ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಅದು ಮನಸ್ಸು ಚೇಂಜ್ ಆಗುತ್ತೆ. ಯಾವುದೋ ಒಂದು ವಿಚಾರ ನೋಡಿ, ಅದು ಎಜುಕೇಶನ್ ಅಂತ ಬಂದರೂ ಕೂಡ ಏನೋ ಒಂದು ಈ ರೀತಿ ಯಾವುದೋ ಒಂದು ವಿದ್ಯಾಭ್ಯಾಸ ಮಾಡೋಣ ಅನ್ಕೊಳ್ತಾ ಇರ್ತಾರೆ, ಮತ್ತೆ ಚೇಂಜ್ ಮಾಡೋದು. ಅಥವಾ ಯಾವುದೋ ಒಂದು ವ್ಯಾಪಾರ, ಏನೋ ನಾವು ಈ ಥರ ಒಂದು ಪ್ರಾಜೆಕ್ಟ್ ಮಾಡೋಣ, ಯಾವುದೊಂದು ವ್ಯಾಪಾರ ನಾನು ಮಾಡ್ಕೊಳ್ಬೇಕು ಅಂದ್ಕೊಳ್ತಾ ಇರ್ತೀರ, ಮತ್ತೆ ಅದು ಮನಸ್ಸು ಚೇಂಜ್ ಆಗಿಬಿಡುತ್ತೆ. ಈ ರೀತಿ ಎಲ್ಲ ಮನಸ್ಸು ಪದೇ ಚೇಂಜ್ ಆಗ್ತಾ ಇತ್ತು ಅಂತಂದರೆ ರಾಶಿಗುಣಗುಣವಾಗಿ ಇರುವಂತಹ ದೇವರುಗಳನ್ನು ನೀವು ಅನುಷ್ಠಾನ ಮಾಡಬೇಕು ಅಂತ ನಾನು ಹಿಂದಿನ ದಿನಗಳಲ್ಲಿ ಕೂಡ ಹೇಳಿದೆ. ಈಗ ಮೇಷರಾಶಿಯವರು ಮತ್ತು ವೃಷಭ ರಾಶಿಯವರು ಎರಡೂವರೆಗೂ ಕೂಡ ನಾನು ಹೇಳಿದ್ದೆ. ಈಗ ಮೇಷರಾಶಿಯವರು ಈ ದುರ್ಗಾದೇವಿ ಪೂಜೆ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದೆ. ಇನ್ನು ವೃಷಭ ರಾಶಿಯವ್ರಿಗೂ ಕೂಡ ಕೃಷ್ಣನಿಗೆ ತುಂಬ ಪ್ರೀತಿ, ಕೃಷ್ಣನ ಪೂಜೆ ಮಾಡಿ ಅಂತ ಹೇಳುವಂಥದ್ದಾಗಿತ್ತು. ಓಕೆ ಗುರುಜಿ, ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ ನಮಸ್ತೆ ಮ್ಯಾಮ್. ತಮ್ಮ ಹೆಸರು ಮಾ? ನನ್ನ ಹೆಸರು ಜಯಲಕ್ಷ್ಮಿ ಅಂತ. ಜಯಲಕ್ಷ್ಮಿ, ಓಕೆ. ಜಯಲಕ್ಷ್ಮಿ, ಹೆಸರು ಚಿತ್ರ ಅಂತ. ಹೌದು. ನೀವ್ ಯಾರ ಬಗ್ಗೆ ಕೇಳ್ಬೇಕು ಮಾ? ಮಂಗಳೂರಲ್ಲಿ. ಮಂಗಳೂರು, ಓಕೆ. ಹುಟ್ಟಿದ ದಿನಾಂಕ? ಅದು ಗೊತ್ತಿಲ್ಲ. ಓಕೆ, ತಮ್ಮ ಸಮಸ್ಯೆ ಏನಿದೆ ಅಮ್ಮ? ನನಗೆ ನೆಮ್ಮದಿ ಇಲ್ಲ, ದಿನ ಒಂದೊಂದು ಟೆನ್ಷನ್ ಬರ್ತದೆ. ಓಕೆ, ಗುರೂಜಿ ಇದ್ದಾರೆ ಅಮ್ಮ, ಅವರೊಟ್ಟಿಗೆ ಮಾತಾಡಿ ಕವಡೆಶಾಸ್ತ್ರದ ಮುಖಾಂತರ ತಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀಡ್ತಾರೆ. ಓಕೆ, ನಮಸ್ತೆ. ನಮಸ್ತೆ ಅಮ್ಮ, ಏನ್ ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಜಯಲಕ್ಷ್ಮಿ, ಜಾತಕದ ಹೆಸರು ಚಿತ್ರ ಅಂತ. ಓಕೆ, ನಕ್ಷತ್ರ ರಾಶಿ ಏನು ಹೇಳಿ ನಿಮ್ದು, ಏನು ಇದು ಮಾಡ್ತಿದ್ದೀರಾ? ಮೇಷ ರಾಶಿ ಅಂತ ಇತ್ತು. ಮೇಷ, ಅಶ್ವಿನ್ ನಕ್ಷತ್ರ. ಅಶ್ವಿನ್ ನಕ್ಷತ್ರ, ಮೇಷ ರಾಶಿ. ನೋಡಿ, ಒಳ್ಳೆ ವಿಚಾರ. ನೋಡಿ, ಈಗ ಏನಂದ್ರೆ ಕೆಲವೊಂದು ಮಾನಸಿಕವಾಗಿ ನಿಮ್ಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ನೀವು ರಾಶಿ ಮತ್ತೆ ನಕ್ಷತ್ರ, ಈ ಜನ್ಮ ಜಾತಕ ಇದೆಲ್ಲ ಬೇರೆ ಕಡೆ ಆಗುತ್ತೆ. ಆದರೆ ಕೆಲವೊಂದು ವಿಚಾರದಲ್ಲಿ ನೀವು ಗೃಹ ಸಮಸ್ಯೆ ಕೂಡ ಇರುತ್ತೆ. ಈಗ ಮನಸ್ಸಿಗೆ ಇಷ್ಟ ಆಗ್ತಾ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಆ ಥರ ಇತ್ತು ಅಂತಂದರೆ ನಿಮ್ಮ ಮನೆಯ ವಾತಾವರಣವನ್ನು ನೀವು ಸ್ವಚ್ಛ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಒಳ್ಳೆ ದಿನ ಫೋನ್ ಮಾಡಿದರೆ, ನಾಳೆ ಪೌರ್ಣಮಿ ಇರೋದ್ರಿಂದ ನೀವು ಒಂದು ದೀಪಾರಾಧನೆ ಮಾಡ್ಕೊಳ್ಳಿ. ಪೌರ್ಣಮಿ, ಅದರಲ್ಲೂ ಏನು ಇವಾಗ ಕಾರ್ತಿಕ ಮಾಸ ಕೂಡ ನಡೆಯೋದ್ರಿಂದ ನೀವು ನಮ್ಗೇನು ಹೇಳ್ತೀರಾ, ಕವಡೆಶಾಸ್ತ್ರದ ಮುಖಾಂತರವಾಗಿ ನೋಡಿದಾಗ ಗೃಹವಾಸ್ತು ಸಮಸ್ಯೆ ಅಂತ ಹೇಳ್ತಾ ಇದೆ. ಈ ವಾಸ್ತು ಸಮಸ್ಯೆಗೆ ಏನು ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ, ಮನೆಯ ಮಧ್ಯಭಾಗ ಅಂತ. ನಿಮ್ಮ ಒಂದು ಹಾಲ್ ಇರ್ಬೋದು ಅಥವಾ ಏನೊಂದು ಜಾಗ ಇರುತ್ತೆ ಮಧ್ಯಭಾಗದಲ್ಲಿ, ಆ ಮಧ್ಯಭಾಗದಲ್ಲಿ ಏನು ಮಾಡಬೇಕು, ಈ ನಾಳೆ ನೀವು ಏನು ಮಾಡಿ, ಪೌರ್ಣಮಿ ಇರೋದ್ರಿಂದ ನಾಳೆ ಸಾಯಂಕಾಲ ಮಾಡಬೇಕಿದು, ಬೆಳಗ್ಗೆ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಸಾಯಂಕಾಲ, ಬೆಳಗ್ಗೆ ನೀವು ನಾರ್ಮಲ್ ಆಗಿ ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ತದನಂತರ ಸಾಯಂಕಾಲ ಏನು ಮಾಡಬೇಕು, ಮಧ್ಯಭಾಗದಲ್ಲಿ ನೀವು ಒಂದು ಪಂಚದೀಪ ಅಂತ ಒಂದು 5 ಮಣ್ಣಿನ ದೀಪದಲ್ಲಿ ಸಿಗುತ್ತೆ ನಿಮಗೆ. 5 ಕಡೆ ದೀಪ ಅಂದರೆ ಅಂಟಿಸ್ಬೇಕು, ಅದನ್ನು 5 ಕಡೆ ಪ್ರಜ್ವಲನೆ ಆಗಬೇಕದು.
5 ಬತ್ತಿಗಳಿಡುವಂತಹ ದೀಪ ನಿಮಗೆ ಸಿಗುತ್ತೆ ಮಾರ್ಕೆಟಲ್ಲಿ ಹೊರಗಡೆ ಹೋದ್ರೆ ಮಣ್ಣಿಂದು. ಅದನ್ನು ನೀವೇನು ಮಾಡಬೇಕು, ಉಪ್ಪಿನ ಮೇಲೆ ಇಡಿ. ಉಪ್ಪಿನ ಮೇಲೆ ಇಟ್ಟು ಒಂದು ಪೂಜೆ ಮಾಡಿ ದೀಪಾರಾಧನೆ ಮಾಡಿ ಅದು ರಾತ್ರಿ ಎಲ್ಲ ಉರಿಲಿ. ಅದು ನಿಮಗೆ ಏನಾಗುತ್ತೆ, ಮನೆಯಲ್ಲಿ ಕೆಲವೊಂದು ಅವೇನೋ ನೆಗೆಟಿವ್ ಇರುತ್ತೆ ಅದೆಲ್ಲ ಚೇಂಜ್ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದಾಗುತ್ತೆ, ಕೆಲಸ ಕಾರ್ಯಗಳಾಗುತ್ತೆ. ನೋಡಿ, ಯಾವಾಗ ನಿಮಗೆ ಮನಸ್ಸು ನೆಮ್ಮದಿ ಹಾಳಾಗುತ್ತೆ ಅಂದರೆ ನೀವು ಅಂದ್ಕೊಂಡು ಕೆಲಸಗಳು ಯಾವಾಗ ಆಗಲ್ಲ, ನೀವೇನು ಅಂದ್ಕೊಂಡಿರ್ತಾರೋ ಕೆಲಸಗಳು ಆಗ್ತಾ ಇರಲ್ಲ, ಆವಾಗ ನಿಮಗೆ ಮನಸ್ಸು ಕೆಡುವಂಥದ್ದಾಗುತ್ತೆ. ಏನೋ ಒಂದು ದುಗುಡ, ಏನೋ ಒಂದು ತೊಂದರೆಗಳು, ಒಂದು ಆತಂಕಗಳಿರುತ್ತೆ, ಅವೆಲ್ಲ ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಅಲ್ಲಿ ಏನೇ ನೆಗೆಟಿವ್ ಇದ್ರೂ ಕೂಡ ದೂರ ಆಗುವಂಥದ್ದಾಗುತ್ತೆ ಮನೆಯಲ್ಲಿ. ಧನ್ಯವಾದ ಮಾ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ಹೇಳ್ತಾ ಇದ್ರಿ ಧಾರ್ಮಿಕ ವಿಚಾರಗಳ ಬಗ್ಗೆ ಹೇಳ್ತಾ ಇದ್ರಿ, ಹಾಗೆ ಮನಸ್ಸನ್ನ ದೃಢ ಇರೋದಿಲ್ಲ ಅಂತಂದ್ರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡಿ. ನೋಡಿ, ಇವಾಗ ನಾನು ಹೇಳ್ತಾ ಇದ್ದೀಗ ರಾಶಿಗನುಗುಣವಾಗಿ ದೇವರುಗಳು. ಈಗ ಮೇಷರಾಶಿಯವರು ಈ ದುರ್ಗಾದೇವಿಯ ಪೂಜೆ ಮಾಡ್ಕೊಳ್ಳಿ, ಅದನ್ನು ಯಾವ ರೀತಿ ಮಾಡಬೇಕಂದ್ರೆ ಕೂಡ ಇಂದಿನ ಸಂಚಿಕೆಗಳು ಹೇಳ್ಕೊಟ್ಟಿದ್ದೀನಿ. ವೃಷಭ ರಾಶಿಯವರು ಈ ಶ್ರೀಕೃಷ್ಣನನ್ನ ಒಂದು ಪೂಜೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಈ ಮಿಥುನ ರಾಶಿಯವ್ರಿಗೆ ಇವತ್ತು ಮಾತಾಡೋಣ. ಮಿಥುನ ರಾಶಿಯವ್ರಿಗೆ ಏನು ಅಂತಂದ್ರೆ ಮಹಾವಿಷ್ಣುವನ್ನ ಆರಾಧನೆ ಮಾಡ್ಕೊಳ್ಬೇಕು ನಿಮಗೆ ಅಂತೇಳಿ. ನಿಮ್ಮ ಕುಲದೇವತೆ ಯಾರಾದರೂ ಆಗ್ಬೋದು. ಈಗ ಕೆಲವರೊಂದಿಗೆ ಏನಾಗುತ್ತೆ, ಈಗ ಯಾರು ಶಿವನನ್ನು ಆರಾಧನೆ ಮಾಡ್ತಾ ಇರ್ತಾರೆ. ಈಗ ಯಾಕಂದರೆ ಈ ಶಿವಕೇಶವರಲ್ಲಿ ಯಾವುದೇ ಥರದ ಭೇದ ಇಲ್ಲ, ಹರಿಹರ ಯಾವುದೇ ಭೇದ ಇಲ್ಲ. ಕೆಲವರು ಈಗ ಯಾರಾದರೂ ಈಗ ಮಿಥುನ ರಾಶಿಯವರು ನಮ್ಮ ಕುಲದೇವರು ಶಿವ, ಒಂದು ರುದ್ರ ಇರ್ತಾರೆ, ಯಾವುದೋ ಒಂದು ಕಾಲಭೈರವ ಇದೆ, ಯಾವುದೋ ಒಂದು ದೇವರಿದೆ, ನಾವು ಪೂಜೆ ಮಾಡ್ಬೋದಾ ಅಂತ ಕೇಳ್ತಾರೆ. ಅದೇನು ಇಲ್ಲ. ಅದು ಯಾಕಂದರೆ ನಿಮ್ಮ ರಾಶಿಗನುಗುಣವಾಗಿ ನಿಮ್ಮ ಮನಸ್ಥಿತಿ ಬದಲಾವಣೆ ಆಗಬೇಕು. ನೋಡಿ, ಎಲ್ಲೋ ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಇಷ್ಟನೇ ಇರೋದಿಲ್ಲ. ಎಷ್ಟೋ ಜನ ಇಷ್ಟ ಇಲ್ದಿರ ಕೆಲಸ ಮಾಡ್ತಾ ಇದ್ದೀರಿ ಅಂತಂದರೆ ನೀವು ಈ ಕೆಲಸ ಮಾಡಲೇಬೇಕು. ನಿಮಗೆ 100% ನಿಮಗೆ ಪರಿಹಾರ ಆಗುತ್ತೆ. ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ನಾನು ಹೇಳ್ತೀನಿ. ಈಗ ನೋಡಿ, ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ, ನಿಮ್ಮ ಮನಸ್ಸು ಒಳ್ಳೆ ಮಾರ್ಗಗೋಚರ ಆಗುತ್ತೆ. ಕೆಲಸ ಬಿಡಬೇಕು, ಇಲ್ಲ ಬೇರೆ ಕಡೆ ಹೋಗ್ಬೇಕು, ಏನೋ ಒಂದು ಆ ದೇವರುಗಳನ್ನು ನೀವು ಅದಕ್ಕೋಸ್ಕರ ಪೂಜೆ ಮಾಡಬೇಕು. ಈ ಮಿಥುನ ರಾಶಿಯವರು ನೀವು ಈ ಮಹಾವಿಷ್ಣುವನ್ನು ಪೂಜೆ ಮಾಡ್ಕೊಳ್ಳಿ. ಮಹಾವಿಷ್ಣುವಿಗೆ ಸಂಬಂಧಪಟ್ಟಂತಹ ಧ್ಯಾನಗಳನ್ನು ಮಾಡೋದ್ರಿಂದ ಮಹಾವಿಷ್ಣು ಅಂದರೆ ಈಗ ಕೆಲವರು ನೋಡಿ, ಈಗ ಮಹಾವಿಷ್ಣುವಿಗೆ ಯಾವ ರೀತಿ ಪೂಜೆ, ಸಾಲಿಗ್ರಾಮ ಪೂಜೆ ಮಾಡ್ಬೋದು. ಕೆಲವರು ಕೇಳ್ತಾರೆ, ಗುರುಗಳ ಸಾಲಿಗ್ರಾಮ ಮನೇಲಿದ್ರೆ ಅಷ್ಟು ಕಟ್ಟುನಿಟ್ಟಾಗಿರಬೇಕು ಅಂತಲ್ಲ, ಅದೆಲ್ಲ ಇದೆ. ಆದರೆ ನಿಮಗೆ ಪರಿಹಾರ ಬೇಕು ಅಂದರೆ ನೀವು ಮಾಡಲೇಬೇಕು. ಸುಮ್ಮನೆ ಯಾರೋ ಗುರುಗಳು ಏನೋ ಹೇಳಿದ್ರು ಅಂತೇಳಿ ಎಲ್ಲೋ ಏನೋ ಒಂದು ಸುಮ್ಮನೆ ಏನೋ ಒಂದು ತೋರ್ಪಡೆಗೋಸ್ಕರ ಪೂಜೆನೋ ಅಥವಾ ಏನೋ ಮಾಡೋದಲ್ಲ. ಪೂಜೆ ಯಾವತ್ತೂ ಪೂಜೆ ಪುನಸ್ಕಾರಗಳು ಮಾಡುವಾಗ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ನಿಮಗೆ ಫಲ ಸಿಗುತ್ತೆ. ನಾವೇನೋ ಹೇಳಿದ ತಕ್ಷಣ ಈಗ ಏನೋ ಹೌದು ಈ ಗುರುಗಳು ಸಾಲಿಗ್ರಾಮ ಅಂತ ಹೇಳಿದ್ರು, ಒಂದಿನ 2 ದಿನ 1 ವಾರ ಪೂಜೆ ಮಾಡಿ ಅದನ್ನ ಪೂಜೆ ಮಾಡ್ದಲ್ಲಿ ಇತ್ತು ಅಂತಂದ್ರೆ ಅದು ದೊಡ್ಡ ಅಪಚಾರ ಆಗ್ಬಿಡುತ್ತೆ ಇನ್ನು ಅದರಿಂದ. ಹಾಗಾಗಿ ಕೆಲವು ಒಂದೊಂದು ಸರಳ ಪರಿಹಾರಗಳು ಅಂತ ಹೇಳ್ತೀವಿ. ನಾನು ಒಂದು ಸಾಲಿಗ್ರಾಮ ಅಷ್ಟೇ ಅಲ್ಲ, ಬೇರೆ ಬೇರೆ ಪರಿಹಾರಗಳು ಕೂಡ ಹೇಳ್ಕೊಡ್ತೀನಿ. ಯಾವುದಾಗುತ್ತೋ ಅದು ಮಾಡಬೇಕು ನೀವು. ಈಗ ಸಾಲಿಗ್ರಾಮ ಪೂಜೆ ಅದು ಉನ್ನತ ಮಟ್ಟವಾಗಿರುವಂತಹ ಪೂಜೆ. ಅದು ದಿನನಿತ್ಯವೂ ಕೂಡ ಮನೆಯಲ್ಲಿ ಯಾರ ಮನೆಯಲ್ಲಿ ಸಾಲಿಗ್ರಾಮ ಪೂಜೆ ಆಗ್ತಾ ಇರುತ್ತೆ ಆ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು ಆ ಎನರ್ಜಿನೇ ಅಲ್ಲಿ, ಯಾಕಂದರೆ ಸಾಲಿಗ್ರಾಮ ಶಿಲೆ ಮನೆಯಲ್ಲಿ ಇತ್ತು ಅಂತಂದರೆ ಅಲ್ಲಿ ಏನೇ ನೆಗೆಟಿವ್ ಇದ್ರೂ ಕೂಡ ದೂರ ಆಗುತ್ತೆ. ಪಾಸಿಟಿವ್ ಎನರ್ಜಿ ಅಲ್ಲಿ ಉದ್ಭವ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದರಿಂದ ಏನಾಗುತ್ತೆ, ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ ನಿಮಗೆ. ನೋಡಿ, ವಿನಾಕಾರಣ ಮನೆಯಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರು ಆಗ್ತಾ ಇರಲ್ಲ, ಸುಮ್ಮನೆ ಜಗಳ ಮಾಡ್ತಾ ಇರ್ತಾರೆ, ತುಂಬ ಚೆನ್ನಾಗೇ ಇರ್ತಾರೆ, ಅನ್ಯೂನ್ಯವಾಗಿರ್ತಾರೆ, ಏನೋ ಮಾತಿಗೆ ಮಾತು ಬರುತ್ತೆ, ಬೆಳಗ್ಗೆ ಎದ್ರೆ ಜಗಳ. ಆ ರೀತಿ ಏನಾದರೂ ಆಗ್ತಾ ಇತ್ತು ಅಂತಂದರೆ ಸಾಲಿಗ್ರಾಮ ಪೂಜೆ ತುಂಬ ವಿಶೇಷವಾಗಿರುವಂಥದ್ದು. ಅದು ಏನು ಸರಳ ಪೂಜೆನೇ ಇದು. ಈಗ ದಿನನಿತ್ಯವೂ ಕೂಡ ನೀವು ಮಡಿಯಿಂದ ಮನೆಯಲ್ಲಿ ಯಾರು ಬೇಕಾದರೂ ಮಾಡ್ಬೋದು. ಈಗ ನೋಡಿ, ಮನೆಯಲ್ಲಿ ಯಾರು ಯಜಮಾನರು ಇರ್ತಾರೆ ಅಥವಾ ಯಾರು ಒಡತಿ ಇರ್ತಾರೆ, ಅವ್ರು ಮಾಡೋಕ್ಕಾಗಿಲ್ಲ ಅಂತ ಅದನ್ನ ಯಜಮಾನ ಪೂಜೆ ಮಾಡ್ಬೋದು. ಸಾಲಿಗ್ರಾಮ ಪೂಜೆ ಯಾರು ಯಜಮಾನರು ಇರ್ತಾರೆ ಅಥವಾ ಹೆಣ್ಮಕ್ಳು ಯಾರು ಇರ್ತಾರೆ, ಯಾರು ಬೇಕಾದ್ರೂ ಇದನ್ನ ಪೂಜೆ ಮಾಡ್ಬೋದು. ನೀವು ಸರಳ ಪೂಜೆ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಹಾಲಿನಲ್ಲಿ ಪೂಜೆ ಮಾಡುವಂಥದ್ದು ಅಥವಾ ನೀರು ಅಂದರೆ ಅದನ್ನು ಶುದ್ಧ ಮಾಡಬೇಕು. ಜಲಾಭಿಷೇಕ ಮಾಡಿದ್ರು ಕೂಡ ಸಾಕು. ಅದಕ್ಕೆ ಒಂದು ತುಳಸಿ, ಏನು ಕೇಳೋದಿಲ್ಲ ಸಾಲಿಗ್ರಾಮ, ಒಂದೇ ಒಂದು ತುಳಸಿ ಇಟ್ಟು ಒಂದು ಧೂಪದಿಂದ ಪೂಜೆ ಮಾಡಿ ಅಷ್ಟೇ ಸಾಕು. ಇನ್ನೇನು ಅದಕ್ಕೆ ನೀವು ನಿಯಮ ನಿಷ್ಠೆ ಕಟ್ಟುಪಾಡು ಏನು ಮಾಡೋ ಅವಶ್ಯಕತೆ ಇಲ್ಲ. ಗುರುಗಳೇ, ನಮ್ಮ ಕೈಲಿ ಇಷ್ಟು ಕೂಡ ಸಾಲಿಗ್ರಾಮ, ನಮ್ಗೇನೋ ಕೆಲವರು ಒಂದು ಮನೆಯಲ್ಲಿ ನಾವು ಬೇರೆ ತರ ಆಹಾರಗಳೆಲ್ಲ ಮಾಡ್ತೀವಿ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತಂದ್ರೆ ನೋಡಿ, ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಇದು ಕೂಡ ವಿಷ್ಣು ಸಹಸ್ರನಾಮ ನೀವು ಪಾರಾಯಣ ಆಗ್ತಾ ಇತ್ತು ಅಂತಂದ್ರೆ ನೋಡಿ, ಯಾವಾಗೂ ಮಾಡೋಕ್ಕಾಗಿಲ್ವಾ, ಶನಿವಾರಗಳು ಮಾಡಿ, ಬುಧವಾರಗಳು ಮಾಡಿ, ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಮಾಡಿ. ಯಾರು ನೀವು ಮಿಥುನ ರಾಶಿಯವರು ಇರ್ತೀರ ಮನೆಯಲ್ಲಿ, ಅವರು ಇಲ್ಲ ಗುರುಗಳೇ ನಮ್ಗೆ ಹೇಳಲಿಕ್ಕೂ ಬರಲ್ಲ ಅಂತಂದ್ರೆ ಅದನ್ನ ಕೇಳಿಸ್ಕೊಳ್ಳಿ. ಶ್ರವಣದಿಂದ ಎಷ್ಟೋ ನಿಮಗೆ ನಾನು ಹೇಳ್ತಾ ಇರ್ತೀನಿ. ಯಾಕಂದ್ರೆ ಇವಾಗ ಎಲ್ಲ ಕಡೆ ನಿಮಗೆ ವಿಷ್ಣು ಸಹಸ್ರನಾಮ ಸಿಗುತ್ತೆ ಅಥವಾ ಬುಕ್ಗಳು ಸಿಗುತ್ತೆ ನಿಮಗೆ. ಆ ಪುಸ್ತಕಗಳನ್ನು ಓದಿ ನೀವು ತಗೊಂಡು, ಯಾಕಂದ್ರೆ ನಿಮ್ಮ ಸಂಕಷ್ಟಗಳು ದೂರ ಆಗ್ಬೇಕಂದ್ರೆ ನೀವು ಅದಕ್ಕೆ ಬೇಕಾಗಿರುವಂತಹ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೇಬೇಕು. ಆ ರೀತಿ ಮಾಡ್ಕೊಳ್ಳೋದ್ರಿಂದ ಮತ್ತೆ ಪ್ರತಿ ಶನಿವಾರಗಳು ನಿಮ್ಮ ಊರಿನಲ್ಲಿ ಏನಾದರೂ ಆಂಜನೇಯ ಸ್ವಾಮಿ ದೇವಸ್ಥಾನನೋ ಅಥವಾ ರಾಮರು, ಕೃಷ್ಣನೋ, ವಿಷ್ಣುವಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ದೇವಸ್ಥಾನಗಳಿರಲಿ, ಅಲ್ಲಿ ಹೋಗಿ ಒಂದು ತುಳಸಿ ಅರ್ಚನೆ ಮಾಡ್ಕೊಂಡು ಬರೋದ್ರಿಂದ, ಅಲ್ಲಿ ಹೋಗಿ ಒಂದು ತೀರ್ಥ ಪ್ರಸಾದ ಸೇವನೆ ಮಾಡೋದ್ರಿಂದ ಶನಿವಾರಗಳು, ಯಾಕಂದ್ರೆ ಆ ವಿಷ್ಣುವಿಗೆ ಶನಿವಾರ ಮತ್ತೆ ಬುಧವಾರನೂ ಕೂಡ ತುಂಬಾ ಶ್ರೇಷ್ಠತೆ ಇರುತ್ತೆ. ಬುಧವಾರ ಅಥವಾ ಶನಿವಾರ ನೀವು ಹೋಗಿ ಈ ದೇವಸ್ಥಾನಗಳಿಗೆ ಹೋಗಿ ಒಂದು ನಮಸ್ಕಾರ ಮಾಡೋದ್ರಿಂದ, ಪ್ರದಕ್ಷಿಣೆ ಮಾಡೋದ್ರಿಂದನೂ ಕೂಡ ಎಷ್ಟೋ ಫಲ ಸಿಗುವಂಥದ್ದಾಗುತ್ತೆ. ಅದ್ರ ಜೊತೆ ಒಂದು ಮಂತ್ರವನ್ನು ಸರಳವಾಗಿರುವ ಓಂ ಅಂ ವಿಷ್ಣವೇ ನಮಃ, ಬೀಜಾಕ್ಷರ ಮಂತ್ರ ಅಂತ ಹೇಳ್ತಾರೆ. ಓಂ ಅಂ ವಿಷ್ಣವೇ ನಮಃ, ಈ ಮಂತ್ರವನ್ನು ಕೂಡ ನೀವು ಜಪ ಮಾಡ್ಬೋದು. ಇದನ್ನ ನೀವು ರೂಢಿ ಮಾಡ್ಕೊಂಡ್ಬಿಡ್ಬೇಕು ದಿನನಿತ್ಯವೂ ಕೂಡ. ಈಗ ನೋಡಿ,
ಒಂದು ಸ್ನಾನ ಆಯಿತು, ಸ್ನಾನ ಆದ ತಕ್ಷಣ ಏನು ಮಾಡ್ತೀರಿ, ಈಗೆಲ್ಲ ನೀವು ಕೆಲಸಕ್ಕೆ ಹೋಗ್ಬೇಕಾಗಿರುತ್ತೆ. ಆ ಸಮಯದಲ್ಲಿ ಒಂದು 5 ನಿಮಿಷಗಳ ಕಾಲ ದೇವರ ಮನೆ ಮುಂದೆ ನಿಂತ್ಕೊಂಡು ಒಂದು ತಿಲಕವನ್ನು ಇಟ್ಕೊಂಡು ಓಂ ಅಂ ವಿಷ್ಣುವೇ ನಮಃ ಅಂತ. ನಿಮಗೆ ಕೆಲವರು ನೋಡಿ ಈಗ 108 ಮಾಡ್ಬೋದು, ಏನು ಒಂದು 2 ರಿಂದ 3 ನಿಮಿಷ ಆಗುತ್ತೆ. 108 ಮಾಡೋಕ್ಕಾಗಿಲ್ವಾ, ಒಂದು 8 ಮಾಡ್ಬೋದು, ಅಥವಾ 21 ಮಾಡ್ಬೋದು, 48 ಮಾಡ್ಬೋದು. ನಿಮಗೆ ಯಥಾಶಕ್ತಿ ಅಂತ ಸಂಕಲ್ಪ ಮಾಡಿ ಅದನ್ನು ಅಂದ್ಕೊಂಡು ಹೋಗಿ. ನಿಮ್ಗೆ ಏನಾಗುತ್ತೆ ಕೂಡ ಮನಸ್ಸಲ್ಲಿ ಧೈರ್ಯ ಬರುತ್ತೆ. ಎಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತೀರಲ್ವ, ಅಲ್ಲಿ ಇಷ್ಟನೇ ಇರೋದಿಲ್ಲ, ಕೆಲಸ ಹೋಗ್ಲಿಕ್ಕೆ ಏನೋ ತೊಂದರೆ ಮಾಡ್ತಾರೆ ಅಂತ ಇರುತ್ತೆ. ಆ ದೃಢತೆ ಬರುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ಮನೆಯಲ್ಲಿ ಕೂಡ ನೆಮ್ಮದಿಯ ವಾತಾವರಣ ಇರುತ್ತೆ. ಈಗ ನೋಡಿ, ನೀವು ಎಲ್ಲೋ ಕೆಲಸಕ್ಕೆ ಹೋಗಿ ಬಂದಿರ್ತೀರ, ಅಲ್ಲಿರೋ ಆ ಪ್ರೆಷರ್ ಎಲ್ಲ ಏನಾಗುತ್ತೆ, ಮನೇಲಿ ಬಂದು ಹಾಕ್ಬಿಡ್ತೀರ, ಮನೆಯವ್ರ ಜೊತೆ ನೀಟಾಗಿ ಮಾತಾಡೋದಿಲ್ಲ, ಸಿಟ್ ಮಾಡ್ಕೊಳ್ತೀರಾ. ಇದೆಲ್ಲ ಏನಾಗುತ್ತೆ ಗೊತ್ತಾ, ನಿಮ್ಮ ಒಂದು ಸಂಸಾರದ ಮೇಲೆ ಹೊಡೆತ ಬಿದ್ದುಬಿಡುತ್ತೆ ಇದು. ಹಾಗಾಗಿ ಯಾರು ಮಿಥುನ ರಾಶಿಯವರು ಇರ್ತೀರಾ, ಅವಶ್ಯಕವಾಗಿ ನೀವು ಈ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಪೂಜೆಗಳು ಮಾಡ್ಕೊಳ್ಳುವಂಥದ್ದು, ಆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ತಿಲಕ ಧಾರಣೆಗಳನ್ನು ಮಾಡ್ಕೊಳ್ಳುವಂಥದ್ದು, ಕುಂಕುಮ ಇಟ್ಕೊಳ್ಳಿ, ಅನುಕೂಲ ಆಗುತ್ತೆ. ಅಥವಾ ರಕ್ಷೆ ಯಾವುದಾದ್ರೂ ಸುದರ್ಶನ ಹೋಮ ನಡೆದಿರುತ್ತೆ ಎಲ್ಲಾದ್ರೂ, ಅಥವಾ ನಿಮ್ಮ ಮನೇಲಿ ಸುದರ್ಶನ ಹೋಮ ಮಾಡಿಸಿರ್ತೀರ, ಆ ಸುದರ್ಶನ ಹೋಮದ ಒಂದು ರಕ್ಷಣೆ ಇಟ್ಕೊಳ್ಳಿ ನೀವು ದಿನನಿತ್ಯವೂ ಕೂಡ. ಎಷ್ಟೋ ಆಕರ್ಷಣೆ ಆಗುತ್ತೆ. ಮತ್ತು ಅದ್ರ ಜೊತೆ ಏನಾಗುತ್ತೆ, ಎಲ್ಲರೂ ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತೀರ, ಆ ಉದ್ಯೋಗಗಳ ಅಭಿವೃದ್ಧಿ ಆಗುತ್ತೆ, ನಿಮ್ಮ ವ್ಯಾಪಾರ ಸ್ಥಳ ಅಭಿವೃದ್ಧಿ ಆಗುತ್ತೆ, ದೃಷ್ಟಿದೋಷಗಳು ಕೂಡ ನಿವಾರಣೆ ಆಗುತ್ತೆ. ಮಿಥುನ ರಾಶಿಯವರಿಗೆ ತುಂಬ ಶುಭಪ್ರದವಾಗಿರುವಂಥದ್ದು. ಹಾಗಾಗಿ ಯಾರೆಲ್ಲ ಮಿಥುನ ರಾಶಿಗಳು ಇರ್ತಾರೆ, ವಿಷ್ಣುವಿಗೆ ಸಂಬಂಧಪಟ್ಟಂತೆ ಎಲ್ಲಿ ಪೂಜೆ ಹೋಮ ನಡೀತಾ ಇರುತ್ತೆ, ಯಾವುದೋ ಒಂದು ದೇವಸ್ಥಾನಗಳಲ್ಲಿ, ಈಗ ರಂಗನಾಥರ ದೇವಸ್ಥಾನನೋ ಯಾವುದಾದ್ರೂ ಆಗ್ಬೋದು, ವಿಷ್ಣುವಿಗೆ ಸಂಬಂಧಪಟ್ಟ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳಾಗುತ್ತೆ, ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ತೀರ್ಥಪರ ತೆಗೆದುಕೊಂಡು ಬನ್ನಿ. ನಿಮಗೆ ಜೀವನದಲ್ಲಿ ನಿಮ್ಮ ಬದಲಾವಣೆಯನ್ನು ನೀವು ನಿರೀಕ್ಷೆ ಮಾಡ್ಬೋದು ಅಂತ. ನಿಜ ನಿಜ ಗುರುಜಿ, ಸಾಕಷ್ಟು ವಿಚಾರಗಳ ಬಗ್ಗೆ ಹಂಚ್ಕೊಂಡ್ರಿ. ಹಾಗೆ ಮನಸ್ಸನ್ನ ದೃಢವಾಗಿ ಇಟ್ಕೊಳ್ಳೋದಕ್ಕೆ ಏನು ಮಾಡಬೇಕು, ದ್ವಾದಶ ರಾಶಿಗಳ ಫಲಾನುಫಲಗಳು, ಹಾಗೆ ರಾಶಿ ಭವಿಷ್ಯ ಎಲ್ಲವನ್ನೂ ಕೂಡ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವ. ಶ್ರೀಮತೇ ರಾಮಾನುಜಾಯ ನಮಃ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಮತ್ತೆ ನಾಳೆ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.